ನಮಸ್ತೆ ಎಲ್ಲರಿಗೂ. ನಾನು ಕಾವ್ಯ. ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಆಲೂ ಪನ್ನೀರ್ ಸ್ಯಾಂಡ್ವಿಚ್. ಇದನ್ನು ಆಲೂ ಬೋಂಡ ಅಂತಲೂ ಕರಿಬೋದು, ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ನಾನು ಇದರಲ್ಲಿ 2 ಸ್ಪೂನ್ ಎಣ್ಣೆನ ಬಳಸಿ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಗೆ ಕ್ರಿಸ್ಪಿಯಾದ ಆಲೂ ಪನ್ನೀರ್ ಸ್ಯಾಂಡ್ವಿಚ್ ಕೂಡ ರೆಡಿಯಾಗತ್ತೆ. ಇದನ್ನು ನಾನು ಈಸಿ ಮೆಥಡಲ್ಲಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೇನೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ಮಿಕ್ಸರ್ ಜಾರನ್ನು ತಗೊಂಡು ಇದರಲ್ಲಿ 1/4 ಟೀ ಸ್ಪೂನ್ ಆಗೋಷ್ಟು ಸೋಂಪು, 1/4 ಟೀ ಸ್ಪೂನ್ ಪೆಪ್ಪರು, 1 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಜೊತೆಗೆ 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ 4 ಕಪ್ಪು ಕೊತ್ತಂಬರಿ ಸೊಪ್ಪು, ಜೊತೆಗೆ 1 ಕಪ್ ಆಗುವಷ್ಟು ಬೇಯಿಸಿರೋ ಹಸಿ ಬಟಾಣಿನ ಇವಾಗ ರುಬ್ಕೊಂಡು ಬರ್ತಾ ಇದ್ದೇನೆ. ಎಲ್ಲವನ್ನು ಈ ರೀತಿ ನುಣ್ಣಗೆ ರುಬ್ಕೊಂಡಿಟ್ಟರೆ ಆಯಿತು. ಇವಾಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದರಲ್ಲಿ 2 ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೇನೆ. ನಾವು ರುಬ್ಬಿಟ್ಟಂತಹ ಈ ಮಿಕ್ಸರ್ನ ಇದರಲ್ಲೇ ಹಾಕ್ಕೊಳ್ತಾ ಇದ್ದೇನೆ. ಇಷ್ಟೇ, ಇದಕ್ಕೆ ತುಂಬ ಕೆಲಸನೇ ಇಲ್ಲ. ನಾವು ಎಲ್ಲ ಕೂಡ ಮಿಕ್ಸಿಯಲ್ಲೇ ರುಬ್ಬಿ ಇದರ ಹಸಿ ವಾಸನೆ ಹೋಗೋ ತನಕ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾನು 2 ಆಲೂಗಡ್ಡೆನ ಕೂಡ ನಾನು ಬೇಯಿಸಿಟ್ಕೊಂಡಿದ್ದೇನೆ. ಅದನ್ನು ಇವಾಗ ಡೈರೆಕ್ಟಾಗಿ ಇದರಲ್ಲೇ ನಾನು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ತುಂಬಾ ಕೆಲಸ ಕಡಿಮೆ ಆಗುತ್ತೆ, ಹಾಗೂ ನಮ್ಮದು ರೆಸಿಪಿ ತುಂಬ ಕ್ವಿಕ್ಕಾಗಿ ಆಗಿ ಕೂಡ ಹೋಗುತ್ತೆ. ನೋಡಿ, ಇವಾಗ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಹಸಿ ವಾಸನೆ ಹೋದ ನಂತರನೇ ನಾವು ಆಲೂಗಡ್ಡೆನ ಹಾಕ್ಕೊಳ್ಬೇಕು. ಇದರಲ್ಲಿ ಈಗ ಅರ್ಧ ಟೀ ಸ್ಪೂನ್ ನಾನು ಗರಂ ಮಸಾಲನ ಹಾಕಿ ಅರ್ಧ ಲಿಂಬೆ ಹಣ್ಣನ್ನು ಕೂಡ ಹಿಂಡ್ಕೊಂಡಿದ್ದೇನೆ. ಈ ರೀತಿ ಹಿಂಡಿ ಒಂದ್ಸಲ ಮಿಕ್ಸ್ ಮಾಡಿದರೆ ನಮ್ಮದು ಟೇಸ್ಟಿಯಾದ ಸ್ಟಫಿಂಗ್ ಕೂಡ ಇವಾಗ ರೆಡಿಯಾಗಿದೆ. 4 ಸ್ಲೈಸ್ ಬ್ರೆಡ್ಡನ್ನು ತೊಗೊಂಡಿದ್ದೇನೆ. ಅದರ ಎಡ್ಜಸ್ಸನ್ನು 4 ಸೈಡು ಈ ರೀತಿನ ಕಟ್ ಮಾಡ್ಕೊಳ್ಬೇಕು. ಈ ಸ್ಯಾಂಡ್ವಿಚನ್ನು ತುಂಬಾ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು. ಇವಾಗ ಇದನ್ನು ಕಟ್ ಮಾಡಿಟ್ಟಿದ್ದೇನೆ. ಈಗ ನಾನು ಒಂದು ಮಿಕ್ಸರ್ ಜಾರನ್ನು ತಗೊಂಡು ನಾವು ಕಟ್ ಮಾಡಿಟ್ಟಂಥ ಈ ಸೈಡ್ಸನ್ನು ಇದರಲ್ಲೇ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ವೇಸ್ಟ್ ಮಾಡಬಾರ್ದು. ಇದು ನಮಗೆ ಇವಾಗ ಡಿಪ್ ಮಾಡಲಿಕ್ಕೆ ಬೇಕಾಗತ್ತೆ. ಅದ್ರ ಜೊತೆ 1-2 ಬ್ರೆಡ್ಡನ್ನು ಕೂಡ ನಾನು ಈ ರೀತಿ ಕಟ್ ಮಾಡಿ ಅದರಲ್ಲೇ ಸೇರಿಸ್ಕೊಂಡಿದ್ದೇನೆ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ನೋಡಿ, ಈ ರೀತಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಕೂಡ ಹಾಕ್ಕೊಂಡಿಟ್ಟಿದ್ದೇನೆ. ಒಂದು ಬೌಲನ್ನು ತೊಗೊಂಡು ಇದರಲ್ಲಿ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಜೊತೆಗೆ 1/4 ಕಪ್ ಆಗುವಷ್ಟು ಕಾರ್ನ್ಫ್ಲವರನ್ನು ಹಾಕಿ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇವಾಗ ಒಂದು ಸ್ಲರಿನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ತುಂಬ ಗಟ್ಟಿಯಾಗಿ ಮಾಡಬಾರ್ದು, ಇದು ಸ್ವಲ್ಪ ತೆಳುವಾಗೇ ಇರಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇಲ್ಲಿ ನಾನು ಒಂದು ಬ್ರೆಡ್ ಸ್ಲೈಸನ್ನು ತಗೊಂಡು ಇದಕ್ಕೆ ನಾವು ಮಾಡಿಟ್ಟಂಥ ಆಲೂ ಸ್ಟಫಿಂಗನ್ನು ಈ ರೀತಿ ಹಚ್ಕೊಳ್ತಾ ಇದ್ದೇನೆ. ಈ ರೀತಿ ಎಲ್ಲ ಕಡೆನೂ ನಾನು ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿದ್ದೇನೆ. ಇದಕ್ಕೆ ಈ ಸ್ಟಫಿಂಗನ್ನು ತುಂಬ ದಪ್ಪನೂ ಹಚ್ಚಬಾರ್ದು, 1 ಟೀ ಸ್ಪೂನ್ ತೊಗೊಂಡು ಹಚ್ಕೊಂಡ್ರೆ ಸಾಕು. ಇವಾಗ ಇನ್ನೊಂದು ಬ್ರೆಡ್ ಸ್ಲೈಸನ್ನು ತಗೊಂಡು ಅದಕ್ಕೂ ಕೂಡ ನಾನು ಇದೇ ರೀತಿ ಹಚ್ಕೊಳ್ತಾ ಇದ್ದೇನೆ. 2 ಬ್ರೆಡ್ಡಿಗೂ ನಾನು ಕರೆಕ್ಟಾಗಿ ಈ ರೀತಿನ ಹಚ್ಚಿ ಇವಾಗ ಅದ್ರ ಮೇಲೆ ಒಂದು ಪನ್ನೀರ್ ಸ್ಲೈಸನ್ನು ಇಟ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಇಟ್ಟು ಇವಾಗ ಇದನ್ನು ತ್ರಿಕೋನ ಶೇಪಲ್ಲಿ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಪನ್ನೀರ್ ಬೇಡ ಅಂದರೆ ಇದರೊಳಗಡೆ ಚೀಸನ್ನು ಕೂಡ ಹಾಕಿ ಮಾಡ್ಬೋದು, ಆದರೆ ಚೀಸ್ಗಿಂತ ಪನ್ನೀರ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿ, ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾವು ಫಿಲ್ ಮಾಡಿಟ್ಟಿರೋ ಎಲ್ಲ ಬ್ರೆಡ್ ಸ್ಲೈಸನ್ನು ಕೂಡ ಇದೇ ರೀತಿ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾವು ಮೊದಲೇ ರೆಡಿ ಮಾಡಿಟ್ಟಂಥ ಈ ಸ್ಲರಿ ಒಳಗಡೆ ಇವಾಗ ಈ ಬ್ರೆಡ್ ಸ್ಲೈಸನ್ನು ಈ ರೀತಿ ಡಿಪ್ ಮಾಡ್ಕೊಳ್ತಾ ಇದ್ದೇನೆ. ಇದ್ರ ಸುತ್ತಲೂ ಇದೇ ರೀತಿ ಡಿಪ್ ಮಾಡಿ ಇವಾಗ ಇದ್ರ ಮೇಲೆ ನಾವು ಬ್ರೆಡ್ ಕ್ರಮ್ಸನ್ನು ಈ ರೀತಿ ಕೋಟ್ ಮಾಡ್ಕೊಳ್ತಾ ಇದ್ದೇನೆ. ಇದರೆಲ್ಲ ಎಡ್ಜಸ್ಸಿಗೂ ಇದನ್ನು ಕರೆಕ್ಟಾಗಿ ಕೋಟ್ ಮಾಡಬೇಕು. ಆವಾಗ ನಮ್ಮದು ಸ್ಯಾಂಡ್ವಿಚ್ ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿ ಕೋಟ್ ಮಾಡಿ ಇವಾಗ 2ನೇದನ್ನು ಕೂಡ ನಾನು ಇದೇ ರೀತಿ ಈ ಸ್ಲರಿ ಒಳಗಡೆ ಡಿಪ್ ಮಾಡಿ ನಂತರ ಇದನ್ನು ಈಗ ಬ್ರೆಡ್ ಕ್ರಮ್ಸಲ್ಲಿ ಈ ರೀತಿ ರೋಲ್ ಮಾಡ್ಕೊಳ್ಬೇಕು. ಈ ಸ್ಯಾಂಡ್ವಿಚ್ಚು ತುಂಬಾ ಬೇಗನೆ ಆಗೋಗುತ್ತೆ, ಹಾಗೂ ನಾವು ಹೆಲ್ದಿಯಾಗಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಇವಾಗ ಎಲ್ಲ ಕೂಡ ನಾನು ರೆಡಿ ಮಾಡಿಟ್ಟಿದ್ದೇನೆ. ಇವಾಗ ನಿಮ್ಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಒಂದು ದೋಸೆ ಪ್ಯಾನನ್ನು ತೊಗೊಂಡಿದ್ದೇನೆ. ಇದ್ರ ಮೇಲೆ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಇವಾಗ ನಾವು ಮಾಡಿಟ್ಟಂತಹ ಈ ಸ್ಯಾಂಡ್ವಿಚ್ನ ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೇನೆ. ನಾವಿದನ್ನು ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು, ಆದರೆ ಈ ರೀತಿ ಮಾಡಿಕೊಂಡ್ರು ಇದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಡೀಪ್ ಫ್ರೈಯೇ ಮಾಡಿದ್ದೇವೆ ಅನ್ನಬೇಕು, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಒಂದು ಸಲ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಆದರೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸುತ್ತಲೂ ಇದನ್ನು ಈ ರೀತಿಯೇ ಫ್ರೈ ಮಾಡ್ಕೊಳ್ಬೇಕು.
ಆವಾಗ ನಮ್ಮದು ಈ ಸ್ಯಾಂಡ್ವಿಚ್ ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ನಾವು ಇದನ್ನು ನೋಡಿದರೆ ಇದನ್ನು ಡೀಪ್ ಫ್ರೈಯೇ ಮಾಡಿದ್ದೇವೆ ಅನ್ನಬೇಕು, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನಾವು ಕಡಿಮೆ ಎಣ್ಣೆಯಲ್ಲಿ ಹೆಲ್ದಿಯಾಗಿ ಏನಾದರೂ ಮಾಡ್ಕೊಳ್ಬೇಕು ಅಂದಾಗ ಇದನ್ನು ಟ್ರೈ ಮಾಡಿ. ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಇರುತ್ತೆ. ಒಂದು ಸ್ಯಾಂಡ್ವಿಚ್ ಇದು ಸೌಂಡ್ ಕೇಳಿ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನಾವು ಇದರಲ್ಲಿ ಪನ್ನೀರ್ ಕೂಡ ಹಾಕಿರೋದ್ರಿಂದ ಇದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ. ಹಾಗೂ ಹೆಲ್ದಿಯಾಗಿ ಏನಾದರೂ ನಮಗೆ ತಿನ್ನಬೇಕು ಅನಿಸಿದಾಗ ನಾವು ಇದನ್ನು ಡೀಪ್ ಫ್ರೈ ಮಾಡದೆ ಈ ರೀತಿ ಫ್ರೈ ಮಾಡಿ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದನ್ನು ನೀವು ಮಿಸ್ ಮಾಡದೆ ಒಂದು ಸಲ ನೀವು ಟ್ರೈ ಮಾಡಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು.